ನಮಸ್ಕಾರ ವೀಕ್ಷಕರೇ, ಅಕ್ಷಯ ಅಡಿಗೆಗೆ ಸ್ವಾಗತ. ನಾನಿವತ್ತು ಮಾಡುತ್ತಿರುವುದು ಬಂಗುಡೆ ಮೀನು ಸಾರು. ತುಂಬ ಸಿಂಪಲ್ ಆಗಿ ಬ್ಯಾಚುಲರ್ಗೂ ಮಾಡ್ಬೋದು. ಅದನ್ನು ಹೇಗೆ ಮಾಡ್ಬೋದು ಅಂತ ನೋಡೋಣ. ಈಗ ಬಂಗುಡೆ ತಗೊಂಡಿದ್ದೇನೆ. ಈ ಬಂಗುಡೆಯನ್ನು ಇವತ್ತು ನಾನೊಂದು ಸಾರು ಮಾಡಿ ತೋರಿಸು ಅಂತೇಳಿ ಇದನ್ನು ಒಳ್ಳೆ ಒಂದು ಕಟ್ಟು ಮಾಡಿಕೊಳ್ಳಿ, ಕ್ಲೀನ್ ಮಾಡಿ ತೊಳೆದಿಟ್ಟುಕೊಳ್ಬೇಕು. ಈಗ ನಾನು ಬಂಗುಡೆ ಮೀನು ಸಾರು ಮಾಡುವಂತಿದ್ದೇನೆ. ಒಂದು 5 ಬಂಗುಡೆಯನ್ನು ಕಟ್ಟು ಮಾಡಿಟ್ಟಿದ್ದೇನೆ. ಈಗ ಸಾರು ಮಾಡಲಿಕ್ಕೆ, ಸಾರು ಮಾಡುವ ಮುಂಚೆ ನಾನು ಫಸ್ಟಿಗೆ ಸ್ವಲ್ಪ ಮಸಾಲೆ ಹುಡಿ ಹಾಕಿ ಮಿಕ್ಸ್ ಮಾಡಿ ಇಡೋದು. ಆವಾಗ ಹಾಗೆ ಮಾಡಿ ಇಟ್ಟರೆ ಟೇಸ್ಟ್ ಒಳ್ಳೆಯದಾಗಿರ್ತದೆ, ಮಸಾಲೆಯು ಒಳ್ಳೆ ಹಿಡಿಯುತ್ತದೆ. ಒಂದು 1/4 ಟೀ ಸ್ಪೂನ್ ಆಗುವಷ್ಟು ರುಚಿಗೆ ತಕ್ಕ ಉಪ್ಪು, ಮತ್ತೆಲ್ಲ ಉಪ್ಪೆಲ್ಲ ಮಸಾಲೆ ಎಲ್ಲ ಹಾಕ್ಲಿಕ್ಕೆ ಉಂಟು. ಇದು ಫಸ್ಟ್ ಹೀಗೆ ಮಸಾಲೆ ಎಲ್ಲ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿಟ್ರೆ ಮೀನು ಸಾರು ತುಂಬ ಟೇಸ್ಟಾಗಿರ್ತದೆ. ಹಾಗೆ ಮತ್ತು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಹುಡಿ, ಒಂದು ಚಿಟಿಕೆ, ಒಂದು 1/4 ಟೀ ಸ್ಪೂನ್ಗಿಂತ ಕಮ್ಮಿ ನಾನು ಸ್ವಲ್ಪ ಹಾಕಿಕೊಳ್ತಿದ್ದೇನೆ. ಮತ್ತೆ ಎಲ್ಲ ಮಸಾಲೆ ಕಡಿಯಲಿಕ್ಕೆ ಉಂಟಲ್ಲ, ಹಾಗೆ ಒಂದು ಕರಿಮೆಣಸಿನ ಹುಡಿ ಮತ್ತು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಮೆಣಸಿನ ಹುಡಿ. ಹೀಗೆ ಹಾಕಿದ ಮೇಲೆ ಇದನ್ನು ಒಳ್ಳೆಯೊಮ್ಮೆ ಮಿಕ್ಸ್ ಮಾಡಿಕೊಳ್ಬೇಕು. ಹುಡಿ ಎಲ್ಲ ಹಾಕಿದ ಮೇಲೆ ಕೈಯಲ್ಲೇ ಹೀಗೆ ಒಳ್ಳೆಯೊಮ್ಮೆ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಹಾಗೆ ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಹೀಗೆ ಮಿಕ್ಸ್ ಮಾಡೋದ್ರಿಂದ ಟೇಸ್ಟ್ ಒಳ್ಳೆಯದಾಗಿರ್ತದೆ, ಮಸಾಲೆ ಎಲ್ಲ ಒಳ್ಳೆ ಹಿಡಿಯುತ್ತದೆ. ಹೀಗೆ ಇದನ್ನು ಸ್ವಲ್ಪ ಮಸಾಲೆ ಹಿಡಿಯಲಿ, ಸ್ವಲ್ಪ ಮುಚ್ಚಿಡಿ. ಬೇರೆ ಈಗ ಮಿಕ್ಸ್ ಮಾಡಿಟ್ಟಿದ್ದೇನೆ, ಮಸಾಲೆ ಎಲ್ಲ ಒಳ್ಳೆ ಹಿಡಿಯಲಿ ಸ್ವಲ್ಪ. ಆವಾಗ ನಾನು ಉಳಿದ ಸಾಮಗ್ರಿಗಳನ್ನು ತೋರಿಸ್ಕೊಡ್ತಿದ್ದೇನೆ. 5 ಮೆಣಸು, ಇದು ಖಾರಕ್ಕೆ ಅನುಗುಣವಾಗಿ ನೀವು ಹಾಕಿಕೊಳ್ಳಿ. ಒಂದು 5 ಮೆಣಸು ತಗೊಂಡಿದ್ದೇನೆ ಖಾರಕ್ಕೆ ತಕ್ಕ. ಒಂದು 2 ಸ್ಪೂನ್ ಆಗುವಷ್ಟು ಕೊತ್ತಂಬರಿ, ಈ ಸ್ಪೂನಲ್ಲಿ ಒಂದು 2.5 ಸ್ಪೂನ್ ಆಗಿದ್ದೇನೆ ಕೊತ್ತಂಬರಿ. ಮತ್ತು ಒಂದು 3 ಎಸಳು ಬೆಳ್ಳುಳ್ಳಿ, ಒಂದು ಅರ್ಧ ಸ್ಪೂನು ಜೀರಿಗೆ, ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಕರಿಮೆಣಸು, ಅರ್ಧ ಸ್ಪೂನ್ ಬೇಕಾದರೆ ಅರ್ಧ ಸ್ಪೂನ್ ತಗೊಳ್ಬೋದು. ಒಂದು ಚಿಟಿಕೆ ಆಗುವಷ್ಟು ಸ್ವಲ್ಪ ಸಾಕು ಮೆಂತೆ ಹಾಕೋದ್ರಿಂದ ಒಳ್ಳೆ ಪರಿಮಳ ಇರ್ತದೆ. ಹಾಗೆ ಸ್ವಲ್ಪ ಹಾಕಿಕೊಳ್ಳ್ರಿ, ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ, ಕೈ ಆಗ್ಬೋದು. ಮತ್ತು ಸಾಸಿವೆ ಒಂದು 1/4 ಟೀ ಸ್ಪೂನ್ ಆಗುವಷ್ಟು, 2 ಈರುಳ್ಳಿ, ಒಂದು ಪೀಸು ಶುಂಠಿ ಕಟ್ ಮಾಡಿದ್ದೀನಿ ಸಣ್ಣಗೆ ಆಗುವೆ, ಮತ್ತು ಕರಿಬೇವು, ಒಂದು 2 ಕಾಯಿ ಮೆಣಸಿಗೆ ಕಟ್ ಮಾಡಿದ್ದೇನೆ, 1 ಟೊಮೆಟೊ ತಗೊಂಡಿದ್ದೇನೆ. ಮೀನಿಗೆ ತಕ್ಕ ಹುಳಿ ತಕ್ಕೊಳ್ಳಿ, ಹುಣಸೆ ಹುಳಿ ತಗೊಂಡಿದ್ದೇನೆ. ಈಗ 1 ಕಪ್ ಆಗುವಷ್ಟು ತೆಂಗಿನ ತುರಿ, ಒಂದು ತೆಂಗಿನಕಾಯಲ್ಲಿ ಅರ್ಧ ತೆಂಗಿನಕಾಯಿ ಬೇಕಾದರೂ ಹಾಕಿಕೊಳ್ಬೋದು. ನಾನೊಂದು 1 ಕಪ್ ಆಗುವಷ್ಟು ಸಣ್ಣಷ್ಟು ತೆಂಗಿನ ತುರಿ, ತೆಂಗಿನೆಣ್ಣೆ ತಗೊಂಡಿದ್ದೇನೆ. ತುಂಬ ಟೇಸ್ಟಾಗಿರುತ್ತೆ ತೆಂಗಿನೆಣ್ಣೆ ಹಾಕಿದರೆ. ಹಾಗೆ ಈಗ ಒಂದು ಬಾಣೆ ತಗೊಂಡಿದ್ದೀನಿ, ಎಲ್ಲ ಡ್ರೈ ರೋಸ್ಟ್ ಮಾಡಲಿಕ್ಕೆ. ಮೆಣಸು ಹಾಕಿಕೊಳ್ಳಿ, ಮತ್ತು ಕರಿಮೆಣಸು ಹಾಕಿಕೊಳ್ಳಿ, ಬೆಳ್ಳುಳ್ಳಿ ಹಾಕಿಕೊಳ್ತಿದ್ದೇನೆ. ಹಾಕಿ ಉರಿಯಿರಿ, ಸಣ್ಣ ಉರಿಯಲ್ಲಿಟ್ಟು ಉರಿಯಿರಿ. ಹುರಿದ ಮೇಲೆ ಜೀರಿಗೆ ಹಾಕಿಕೊಳ್ಳಿ, ಮತ್ತು ಸ್ವಲ್ಪ ಮೆಂತೆ ಹಾಕಿಕೊಳ್ತಿದ್ದೇನೆ. ಹಾಕಿದ ಮೇಲೆ ಇದಕ್ಕೆ ಕೊತ್ತಂಬರಿಯನ್ನು ಹಾಕಿಕೊಳ್ತಿದ್ದೇನೆ. ಹಾಕಿದ ಮೇಲೆ ಒಳ್ಳೆ ಉರಿಯಿದೆ. ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೆ ಉರಿಬೇಕು, ಒಳ್ಳೆ ಉರಿಬೇಕು. ಮಾತ್ರ ಖರ್ಚು ಬಿಡಬಾರ್ದು ಅಷ್ಟೇ. ಈಗ ಕೊತ್ತಂಬರಿ ಜೀರಿಗೆಲ್ಲ ಕಲರ್ ಚೇಂಜ್ ಆಗಿದೆ, ಸಾಕು. ಗ್ಯಾಸ್ ಎಲ್ಲ ಆಫ್ ಮಾಡಿಕೊಳ್ಳಿ. ಒಳ್ಳೆ ಹುರಿದಿದ್ದೇನೆ, ಕಲರೆಲ್ಲ ಚೇಂಜ್ ಆಗಿದೆ, ಖರ್ಚು ಬಿಡಬಾರ್ದು. ಈಗ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೇನೆ, ಅದಕ್ಕೆಲ್ಲ ಹುರಿದಿದ್ದೆಲ್ಲ ಹಾಕಿಕೊಳ್ಳಿ ಕಡಿಯಲಿಕ್ಕೆ. ಈಗ ಹುರಿದಿದ್ದು ಮೆಣಸು ಇದೆಲ್ಲ ಹಾಕಿದ ಮೇಲೆ ಇದಕ್ಕೆ ತೆಂಗಿನ ತುರಿ ಹಾಕಿಕೊಳ್ಬೇಕು. ತುರಿ ಹಾಕಿದ ಮೇಲೆ ಅರಿಶಿನ ಹುಡಿ ಹಾಕಿಕೊಳ್ತಿದ್ದೇನೆ. ಅರಿಶಿನ ಹುಡಿ ಅದಕ್ಕೆ ಹಾಕಿದ್ದೇನೆ ಮಿಕ್ಸ್ ಮಾಡುವಾಗ. ಮೀನಿಗೆ ಅರಿಶಿನ ಹುಡಿ ಹಾಕಿದ್ದೇನೆ, ಅದಕ್ಕೆ ಸ್ವಲ್ಪ ಒಂದು ಚಿಟಿಕೆ ಆಗುವಷ್ಟು ಹಾಕಿದ್ದು ಅಷ್ಟೇ. ಮತ್ತು ಇದಕ್ಕೆ ನಾನು ಸ್ವಲ್ಪ ನೀರುಳ್ಳಿಯನ್ನು ಹಾಕಿಕೊಳ್ತಿದ್ದೇನೆ. ಈರುಳ್ಳಿ ಹಾಕಿದ ಮೇಲೆ ಹುಣಸೆ ಹುಳಿ ಹಾಕಿಕೊಳ್ಳಿ ಮೀನಿಗೆ ತಕ್ಕ.
ಈಗ ಕಡಿಯಲಿಕ್ಕೆ ಸ್ವಲ್ಪ ನೀರು ಹಾಕಿಕೊಳ್ತಿದ್ದೇನೆ. ಆದಷ್ಟು ನೈಸಾಗುವಾಗಿ ಕಡಿಬೇಕು. ಮೀನು ಸಾರಿಗೆ ನೈಸಾಗಿ ಕಡಿದ್ರೆ ತುಂಬ ಟೇಸ್ಟ್ ಆಗೋದು. ಇದನ್ನು ನೈಸಾಗುವಾಗೆ ಕಡೀರಿ. ನೈಸಾಗುವಾಗೆ ಕಡ್ತಿದ್ದೇನೆ. ಈಗ ಮೀನು ಸಾರು ಮಾಡಲಿಕ್ಕೆ ಮಣ್ಣಿನ ಪಾತ್ರೆ ತಗೊಂಡಿದ್ದೇನೆ. ಇದರಲ್ಲಿ ಮಾಡೋದ್ರಿಂದ ತುಂಬ ಟೇಸ್ಟ್ ಆಗಿರ್ತದೆ ಮೀನು ಸಾರು. ಇದ್ರೆ ಇದರಲ್ಲಿ ಮಾಡಿ, ಇಲ್ಲಾಂದರೆ ಬೇರೆ ಪಾತ್ರೆಯಲ್ಲಿ ಮಾಡಿಕೊಳ್ಬೋದು. ಈ ಪಾತ್ರೆಯಲ್ಲಿ ಮಾಡಿದರೆ ಬೇಗ ಹಾಳಾಗೋದಿಲ್ಲ. ಬಿಸಿ ಮಾಡಿಟ್ರೆ ಮೀನು ಸಾರು ಎಲ್ಲ ಹಾಳಾಗೋದಿಲ್ಲ ಬೇಗಕ್ಕೆ. ಈಗ ನಾನು ಎಣ್ಣೆ ಹಾಕಿಕೊಳ್ತಿದ್ದೇನೆ, ತೆಂಗಿನ ಎಣ್ಣೆ ಹಾಕಿಕೊಳ್ತಿದ್ದೇನೆ. ಹಾಕೋದ್ರಿಂದ ತುಂಬ ಟೇಸ್ಟ್ ಆಗಿರ್ತದೆ ಹಾಕಿ. ಈಗ ತೆಂಗಿನ ಎಣ್ಣೆ ಹಾಕಿದ ಮೇಲೆ, ಎಣ್ಣೆ ಬಿಸಿ ಆದ ಮೇಲೆ ಸಾಸಿವೆ ಹಾಕಿಕೊಳ್ಳಿ. ಈಗ ಸಾಸಿವೆ ಒಳ್ಳೆ ಸಿಡಿದ ಮೇಲೆ ಇದು ಶುಂಠಿ ಹಾಕಿಕೊಳ್ಳಿ. ಶುಂಠಿ ಹಾಕಿ ಮತ್ತು ನೀರುಳ್ಳಿ ಹಾಕಿ. ನೀರುಳ್ಳಿ ಹಾಕಿದ ಮೇಲೆ ಕರಿಬೇವು ಹಾಕಿಕೊಳ್ತಿದ್ದೇನೆ. ಹಾಕಿ ಒಳ್ಳೆ ಮಿಕ್ಸ್ ಮಾಡ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಹಾಗೆ. ಮತ್ತೆ ಇದಕ್ಕೆ ಟೊಮೆಟೊ ಹಾಕಿಕೊಳ್ಳಿ. ಮತ್ತೆ ಕಾಯಿ ಮೆಣಸು ಹಾಕಿಕೊಳ್ಬೇಕು. ಹಾಕಿ ಒಳ್ಳೆ ಮಿಕ್ಸ್ ಮಾಡಿಕೊಳ್ಬೇಕು. ಟೊಮೆಟೊ ನೀರುಳ್ಳಿ ಎಲ್ಲ ನೀರುಳ್ಳಿ ಸ್ವಲ್ಪ ಟೊಮೆಟೊ ಸ್ಮೂತ್ ಆಗಿರೋದು ಮಿಕ್ಸ್ ಮಾಡ್ತೀವಿ. ಟೊಮೆಟೊ ಎಲ್ಲ ಒಳ್ಳೆ ಸ್ಮೂತ್ ಆಗಿದೆ ನೋಡಿ. ಟೊಮೆಟೊ ಸ್ಮೂತ್ ಆಗಿದೆ, ನೀರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇವಾಗ ಕರ್ದಿಟ್ಟ ಮಸಾಲೆಯನ್ನು ಹಾಕಿಕೊಳ್ಬೇಕು. ಈಗ ಕರ್ದಿಟ್ಟ ಮಸಾಲೆ ಹಾಕಿದ ಮೇಲೆ ಜಾರಿಗೆ ಸ್ವಲ್ಪ ನೀರು ಹಾಕಿಕೊಳ್ತಿದ್ದೀನಿ. ನೀರು ಹಾಕಿಕೊಂಡಿದ್ದೇನೆ. ಸಾರಿಗೆ ತಕ್ಕ ನೀವು ನೀರು ಹಾಕಿಕೊಳ್ಳಿ. ತುಂಬ ತಿಳು ಮಾಡಬೇಡಿ ಮತ್ತು ತುಂಬ ದಪ್ಪವು ಮಾಡಲಿಲ್ಲ. ಮೀನೆಲ್ಲ ಹಾಕಿ ಬೆಂದ ಮೇಲೆ ಸರಿ ಆಗ್ತದೆ. ಸ್ವಲ್ಪ ದಪ್ಪವಾಗಿರಬೇಕು ಹಾಗೆ, ತುಂಬ ತಿಳು ಬೇಡ, ಸ್ವಲ್ಪ ದಪ್ಪ ಇದ್ದರೆ ಸಾಕು. ಈಗ ಇದಕ್ಕೆ ರುಚಿಗೆ ತಕ್ಕ ಉಪ್ಪು ಹಾಕಿಕೊಳ್ಬೇಕು. ಈಗ ರುಚಿಗೆ ತಕ್ಕ ಉಪ್ಪು ಹಾಕಿಕೊಳ್ಳಿ. ರುಚಿಗೆ ತಕ್ಕ ಉಪ್ಪು ಹಾಕಿಕೊಳ್ಳಿ. ಮತ್ತು ರುಚಿ ನೋಡಿ ಬೇಕಾದರೆ ಹಾಕಿಕೊಳ್ಬೋದು. ಈಗ ಮಸಾಲೊಟ್ಟಿಗೆ ಒಮ್ಮೆ ಒಳ್ಳೆ ಕುದಿ ಬರಲಿ, ಆವಾಗ ಮೀನು ಹಾಕಿಕೊಳ್ಬೇಕು. ಈಗ ಒಳ್ಳೆ ಕುದಿ ಬರ್ತಾ ಉಂಟು. ಮೀನು ಒಳ್ಳೆ ಮಸಾಲೆ ಇದೆ ನೋಡಿ. ಈ ಮೀನನ್ನು ಈಗ ಒಂದೊಂದೇ ಹಾಕಿಕೊಳ್ಬೇಕು. ಈಗ ಮಸಾಲೆ ಹಚ್ಚೋದ್ರಿಂದ ಟೇಸ್ಟ್ ಒಳ್ಳೆಯದಾಗಿರ್ತದೆ. ಈಗ ಮೀನೆಲ್ಲ ಹಾಕಿದ ಮೇಲೆ ಇನ್ನೊಮ್ಮೆ ಒಳ್ಳೆ ಕುದಿ ಬಂದು ಇದು ಬೇಯಲಿ. ಈಗ ಮುಚ್ಚಿಡಿ, ಮಸಾಲೆ ಒಟ್ಟಿಗೆ ಬೇಯಲಿ. ಈಗ ಸ್ವಲ್ಪ ಹೊತ್ತಾಗಿದೆ. ಈಗ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳಿ. ಒಮ್ಮೆ ಮಿಕ್ಸ್ ಮಾಡಿದ ಮೇಲೆ ಇದು ರುಚಿಯಲ್ಲಿ ನೋಡಿ ಉಪ್ಪು ಬೇಕಾ ಬೇಡ ಅಂತ. ನಾನು ರುಚಿ ಉಂಟು ನೋಡಿದ್ದೇನೆ, ಉಪ್ಪು ಉಂಟು ಸಾಕು. ನಿಮಗೆ ರುಚಿ ನೋಡಿ ಬೇಕಾದರೆ ಹಾಕಿಕೊಳ್ಳಿ. ಮತ್ತು ಒಮ್ಮೆ ಒಳ್ಳೆ ಇನ್ನೂ ಸ್ವಲ್ಪ ಕುದಿ ಬಂದು ಮಸಾಲೆ ಒಟ್ಟಿಗೆ ಬೇಯಲಿ. ಸ್ವಲ್ಪ ಹೊತ್ತು ನಾನು ಮುಚ್ಚಿಡ್ತೇನೆ. ಈಗ ಸ್ವಲ್ಪ ಹೊತ್ತಾಗಿದೆ. ಮೀನು ಸಾರು ತುಂಬ ಹೊತ್ತು ಬೇಯಬೇಕು ಅಂತೇನಿಲ್ಲ. ಒಂದು 6-7 ನಿಮಿಷ ಬೆಂದರೆ ಸಾಕು. ಒಂದು 5-6-7 ನಿಮಿಷ ಅಷ್ಟೇ. ಈಗ ಗ್ಯಾಸ್ ಆಫ್ ಮಾಡಿಕೊಳ್ಳಿ. ತುಂಬ ಹೊತ್ತು ಬೇಯಬೇಕು ಅಂತಿಲ್ಲ, ಬೇಗ ಬೇಯ್ತದೆ ಮೀನು. ಮಸಾಲೆ ಒಟ್ಟಿಗೆ ಒಳ್ಳೆ ಬೆಂದಿದೆ, ಪರಿಮಳ ಒಳ್ಳೆ ಬರ್ತಾ ಉಂಟು. ಸೂಪರ್ ಆಗಿರುವಂಥ ಬಂಗುಡೆ ಮೀನು ಸಾರು ಇವಾಗ ರೆಡಿಯಾಗಿದೆ. ಮೀನು ಸಾರು ರೆಡಿಯಾಗಿದೆ ನೋಡಿ ವೀಕ್ಷಕರೇ, ಎಷ್ಟು ಚೆನ್ನಾಗಿದೆ. ತುಂಬ ಟೇಸ್ಟಾಗಿರ್ತದೆ ಬಂಗುಡೆ ಮೀನು ಸಾರು. ತುಂಬ ಸಿಂಪಲ್ಲಾಗಿ ಬ್ಯಾಚುಲರ್ಗೂ ಮಾಡ್ಬೋದು. ಇದನ್ನು ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ. ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ. ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು, ಹೊಸದಾಗಿ ನಮ್ಮ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.